ಕೀರ್ತನೆಗಳು 50ನೇ ಅಧ್ಯಾಯ 23ನೇ ವಚನದಲ್ಲಿ ಈ ರೀತಿಯಾಗಿದೆ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ತನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ ಪ್ರಿಯರೇ. ಹೌದು, ತಮ್ಮ ನಡತೆಗಳನ್ನ ಸರಿಪಡಿಸ್ಕೊಳ್ಬೇಕು. ನಾನು ಯಾವ ದಾರಿಯಲ್ಲಿ ನಡೀತಾ ಇದ್ದೀನಿ, ನಾನು ಎಲ್ಲೋಗ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ ಎಂಬುದಾಗಿ ಯೌವನಸ್ಥರು ತಮ್ಮ ಜೀವನವನ್ನ ಸರಿಪಡಿಸ್ಕೊಳ್ಬೇಕಾದ್ರೆ ತನ್ನ ನಡತೆಯನ್ನ ಸರಿಪಡಿಸ್ಕೊಳ್ಳೋಕೆ ದೇವರ ವಿಶೇಷವಾದ ರಕ್ಷಣೆ ಇದೆ ಪ್ರಿಯರೇ. ದೇವರ ವಿಶೇಷವಾದ ರಕ್ಷಣೆ ಯಾವಾಗಿರುತ್ತೋ ಆ ಮನುಷ್ಯನು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳಿತಾನೆ ಪ್ರಿಯರೇ. ದೇವರ ವಿಶೇಷವಾದ ರಕ್ಷಣೆ ಯಾವ ಮನುಷ್ಯನಲ್ಲಿರುತ್ತೋ, ಯಾವ ಕುಟುಂಬದ ಮೇಲೆ ಇರುತ್ತೋ, ಆ ಯಾವ ಮನುಷ್ಯನ ಜೀವನದಲ್ಲಿ ಇರುತ್ತೋ ಅವರು ಹೇಗಿರ್ತಾರೆ, ಅವರು ಅಭಿವೃದ್ಧಿಗೆ ನಡೆಯುತ್ತಾರೆ ಪ್ರಿಯರೇ. ಮತ್ತೆ ಅವ್ರಿಗೆ ಯಾವುದೇ ತೊಂದರೆಗಳಿರೋದಿಲ್ಲ, ಯಾವುದೇ ಅಡ್ಡಿ ಆತಂಕಗಳಿರೋದಿಲ್ಲ, ಯಾವುದೇ ಒಂದು ಕಷ್ಟಗಳಿರೋದಿಲ್ಲ, ಯಾವುದೇ ಸಂಕಟಗಳಿರೋದಿಲ್ಲ ಪ್ರಿಯರೇ. ಯಾಕಂದ್ರೆ ಹೋಗುವಾಗಲೂ ಬರುವಾಗಲೂ ದೇವರು ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಡ್ತಾನೆ, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ನಿನ್ನನ್ನು ಮೇಲೆ ಕೆತ್ತುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಹೌದು, ಈಗಿನ ಕಾಲದ ಯೌವನಸ್ಥರು ಯಾವ ರೀತಿಯಾಗಿ ನಡೀತಾ ಇದ್ದಾರೆ ಎಂಬುದಾಗಿ ನಾವು ಗಮನಿಸಿ ನಡಿಬೇಕು ಪ್ರಿಯರೇ. ಹಾಗಾಗಿ ಇಲ್ಲಿ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ತನ್ನ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ ಎಂಬುದಾಗಿ ನೋಡುವಾಗ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ, ದೇವರ ವಾಕ್ಯವನ್ನು ನಾವು ಗಮನಿಸಿ ನಡೆಯೋಣ, ದೇವರ ದಾರಿಯಲ್ಲಿ ನಡೆಯೋಣ. ನಾವೆಲ್ಲಾದ್ರೂ ದಾರಿಗಳು ತಪ್ಪಿದ್ದೇ ಆದರೆ, ನಾವೆಲ್ಲರೂ ಅಡ್ಡ ದಾರಿಗಳಲ್ಲಿ ಹೋಗ್ತಾ ಇದ್ರೆ, ನಮ್ಮ ಜೀವನ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ರೆ, ನಮ್ಮ ಒಂದು ಜೀವನ ಕೆಟ್ಟವರ ಸಹವಾಸದಲ್ಲಿದ್ರೆ ನಾವು ಹಿಂದೆ ಸರಿಪಡಿಸಿಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ದೇವರು ನಿಮಗಾಗಿ ವಿಶೇಷವಾದ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ದೇವರು ನಿಮಗಾಗಿ ನಮಗಾಗಿ 2000 ವರ್ಷಗಳ ಹಿಂದೆ ತನ್ನ ಪರಿಶುದ್ಧವಾದ ಜೀವನವನ್ನು ಅರ್ಪಿಸಿ ತನ್ನ ಪ್ರಾಣವನ್ನು ನಮಗಾಗಿ ನಿಮಗಾಗಿ ಕೊಟ್ಟಿದ್ದಾನೆ ಪ್ರಿಯರೇ. ಪರಲೋಕ ರಾಜ್ಯದಲ್ಲಿ ನಮ್ಮೆಲ್ಲರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವ ವಿಶೇಷವಾದ ರಕ್ಷಣೆ ಎಂಬುದಾಗಿ ಹೇಳುತ್ತೆ. ಆ ರಕ್ಷಣೆ ನಿನ್ನಲ್ಲಿ ಬೇಕು, ಆ ರಕ್ಷಣೆ ನಿನ್ನ ಕುಟುಂಬದಲ್ಲಿ ಬೇಕು, ಆ ರಕ್ಷಣೆ ನಿನ್ನ ಕೆಲಸ ಕಾರ್ಯಗಳಲ್ಲಿ ಬೇಕು, ಆ ರಕ್ಷಣೆ ನಿನ್ನ ಹೋಗುವಂತ ಬರುವಂತ ಸ್ಥಳಗಳಲ್ಲಿ ಇರಬೇಕಂದ್ರೆ ನೀನು ದೇವರ ವಾಕ್ಯವನ್ನ ಗಮನಿಸಿ ನಡಿಬೇಕು, ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡಿಬೇಕು, ದೇವರ ಮಾತನ್ನ ಕೇಳಬೇಕು ಪ್ರಿಯರೇ. ಹಾಗಿದ್ದಾಗ ಮಾತ್ರ ಯೌವನಸ್ಥನು ತನ್ನ ನಡತೆಯನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಪ್ರಿಯರೇ. ಹಾಗಾಗಿ ಈ ದಿನದಲ್ಲಿ ದೇವರು ಕೊಟ್ಟಂತ ವಾಕ್ಯವನ್ನು ನಾವು ಗಮನಿಸಿ ನಡೆಯೋಣ, ದೇವರಿಗೆ ವಿಧೇಯರಾಗಿ ನಡೆಯೋಣ, ದೇವರಿಗೆ ಭಯಭಕ್ತರಾಗಿ ನೋಡೋಣ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಬೆಳೆಯೋಣ, ಗುರು ಹಿರಿಯರಿಗೆ ಒಳ್ಳೆ ಮಕ್ಕಳಾಗಿ ಬೆಳೆಯೋಣ ಎಂಬುದಾಗಿ ಹೇಳುತ್ತಾ ಈ ಸಂದೇಶವನ್ನು ನಾನು ಮುಗಿಸೋನಾಗಿದ್ದಾನೆ. ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು.